ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ ನಡೆಗೆ ಇರಾನ್ನ ಸಂಗೀತಗಾರ ಖಂಡನೆ. ವಿದ್ಯುತ್ ಘಟಕದ ಮುಂದೆ ಸಂಗೀತವನ್ನು ನುಡಿಸಿ ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್. ಇರಾನ್ ಸಂಗೀತಗಾರ ಅಲಿ ಘಸ್ಮರಿ ಅವರು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ನಡೆಯನ್ನ ವಿಭಿನ್ನ ರೀತಿಯಲ್ಲಿ ಖಂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯುತ್ ಘಟಕದ ಮುಂದೆ ಸಂಗೀತವನ್ನು ನುಡಿಸುವ ಮೂಲಕ ಡೊನಾಲ್ಡ್ ಟ್ರಂಪ್ ಅವರ ನಡೆಯನ್ನ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಕಾರ್ಯಾಚರಣೆಯನ್ನ ಖಂಡಿಸಿದ್ದಾರೆ. ಇದು ವಿದ್ಯುತ್ ಘಟಕದ ಮುಂದೆ ಸಂಗೀತವನ್ನು ನುಡಿಸಿ ಯುದ್ಧವನ್ನ ಖಂಡಿಸುವ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆಯನ್ನ ಖಂಡಿಸುವಂತಹ ಕೆಲಸವನ್ನ ಅಲಿ ಘಸ್ಮರಿ ಅವರು ಮಾಡಿರುವಂಥದ್ದು. ಹೌದು, ಯುದ್ಧ ಎಂದಿಗೂ ಕೂಡ ಶಾಶ್ವತ ಪರಿಹಾರವನ್ನು ಕಲ್ಪಿಸೋದಿಲ್ಲ. ಯುದ್ಧದಿಂದ ಸಾಕಷ್ಟು ಹಾನಿಯಾಗಿದೆ, ಸಾವು ನೋವುಗಳಾಗಿದೆ, ಭರಿಸಲಾಗದಷ್ಟು ನಷ್ಟವಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರ ಡೆಡ್ಲೈನು, ಆ ಡೆಡ್ಲೈನ್ ಮುಗಿಯುವ ಮೊದಲು ಇರಾನ್ ಇಸ್ರೇಲ್ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಅಂದರೆ ಈ ಯುದ್ಧ, ಈ ಸಂಘರ್ಷ ಒಂದು ನಿರ್ಣಾಯಕ ಹಂತವನ್ನ ಸಮೀಪಿಸ್ತಾ ಇದೆ ಅಂತ ಹೇಳಬಹುದಾ ಈ ಎಲ್ಲ ಬೆಳವಣಿಗೆಯಿಂದ ಶಬೀರ್? ಹೌದು ಪ್ರೇಮ್, ಇವತ್ತು ಸಂಜೆ 8 ಗಂಟೆಯ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ತಲ್ಲಣಗಳು ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿದಂಥ ಬೆದರಿಕೆಗಳ ರೀತಿಯಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಬಹುಶಃ ಇವತ್ತು ರಾತ್ರಿ 8 ಗಂಟೆಯ ಒಳಗಡೆ ಇರಾನ್ ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಅತಿ ದೊಡ್ಡ ದಾಳಿಗಳನ್ನು ಎದುರಿಸಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಅದರ ಹಿಂಟ್ಗಳು ಕೂಡ ಈಗಾಗಲೇ ಇರಾನ್ಗೆ ಸಿಕ್ಕಂತೆ ಕಾಣಿಸ್ತಾ ಇರುವಂಥದ್ದು. ನೋಡಿ, ಒಂದು ಕಡೆಗೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಇರಾನ್ನಲ್ಲಿ ಎಲ್ಲಿ ದಾಳಿಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಲೀಸ್ಟ್ ಅನ್ನ ತಯಾರಿ ಮಾಡಿಟ್ಕೊಂಡಿದೆ. ಅವುಗಳ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆಗೆ ತನ್ನ ಮೇಲಿನ ದಾಳಿಗಳನ್ನ ತಡಿಲಿಕ್ಕೆ, ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರಾನ್ ಕೂಡ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈಗ ತನ್ನದೇ ಜನರನ್ನ ಗುರಾಣಿಯಾಗಿ ಬಳಸ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಈ ಒಂದು ಮೂಲ ಸೌಕರ್ಯಗಳಿದ್ದಾವೆ, ಅದು ವಿದ್ಯುತ್ ಘಟಕಗಳಾಗಿರ್ಬೋದು, ಪರಮಾಣು ಘಟಕಗಳಾಗಿರ್ಬೋದು, ಮತ್ತೆ ಈ ಉಪ್ಪು ನೀರನ್ನು ಸಂಸ್ಕರಿಸುವಂತಹ ಶುದ್ಧ ನೀರಿನ ಘಟಕಗಳಾಗಿರ್ಬೋದು, ಹೀಗೆ ಮೂಲ ಸೌಕರ್ಯಗಳು ದೇಶಕ್ಕೆ ಪ್ರಮುಖವಾಗಿ ಏನು ಬೇಕಾಗಿದ್ದಾವೆ ಅವುಗಳ ಸುತ್ತ ಜನರು ಸುತ್ತುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕರೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ಕಲಾವಿದರು, ಕ್ರೀಡಾಪಟುಗಳು, ಜನರು, ಯುವಕರು ಎಲ್ಲರೂ ಕೂಡ ಬಂದು ಅವುಗಳನ್ನು ಸುತ್ತುವರಿಯುವ ಮೂಲಕ ಅವುಗಳನ್ನು ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆಯನ್ನು ಕೂಡ ಕೊಡಲಾಗಿರುವಂಥದ್ದು. ನೋಡಿ, ಯುದ್ಧದಲ್ಲಿ ಸಾಮಾನ್ಯವಾಗಿ ಒಂದು ನಿಯಮ, ನಾಗರಿಕರಿಗೆ ಜೀವಕ್ಕೆ ಹಾನಿ ಆಗಬಾರ್ದು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾಗರಿಕರನ್ನ ಮುಂದಿಟ್ಕೊಂಡು ತನ್ನ ದೇಶವನ್ನು ಉಳಿಸ್ಕೊಳ್ಳುವಂತಹ ಕಡೆಯ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಯಾಕೆಂದ್ರೆ ಈ ಹಿಂದೆ ಶಾಲೆಗಳನ್ನ ಹಿಡಿದು ವಿಶ್ವವಿದ್ಯಾಲಯಗಳವರೆಗೂ ಕೂಡ ಎಲ್ಲವನ್ನ ಕೂಡ ಗುರಿಯಾಗಿಸ್ಕೊಂಡು ದಾಳಿಯನ್ನು ನಡೆಸುವಂತ ಕೆಲಸವನ್ನ ಅಮೆರಿಕ ಮತ್ತೆ ಇಸ್ರೇಲ್ ಮಾಡಿದೆ. ಸೊ ಈ ಹಂತದಲ್ಲಿ ಈ ಪ್ರದೇಶಗಳನ್ನ ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಕಡೆಯ ಪ್ರಯತ್ನದ ಭಾಗವಾಗಿ ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಆ ಮೂಲಕ ತನ್ನ ದೇಶವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಮತ್ತೊಂದು ಕಡೆಗೆ ಮಾತುಕತೆಯು ಕೂಡ ಒಪ್ಪಿಕೊಳ್ಳದಂತ ಸನ್ನಿವೇಶಗಳು ಕೂಡ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ದಾಳಿಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿಗಳನ್ನ ಮಾಡಿದ್ರೆ ಗಲ್ಫ್ ದೇಶಗಳ ಮೇಲೆ ಮತ್ತಷ್ಟು ತೀವ್ರ ಪ್ರಮಾಣದ ದಾಳಿಗಳನ್ನ ಮಾಡಲಿಕ್ಕೂ ಕೂಡ ಈಗ ಇರಾನ್ ಸಜ್ಜುಗೊಳ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.